ನಮಸ್ಕಾರ ಸ್ನೇಹಿತರೆ. ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ಜೀವನದಲ್ಲಿ ಎಂದಾದರೂ ಹೀಗೆ ಅನಿಸಿದೆಯಾ? ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧವಾಗಿದೆ. ನೀವು ಒಂದು ಹೊಂಡದಲ್ಲಿ ಬಿದ್ದಿದ್ದೀರಿ ಮತ್ತು ಯಾರೂ ನಿಮ್ಮ ಸಹಾಯಕ್ಕೆ ಬರುತ್ತಿಲ್ಲ. ಬದಲಾಗಿ ಬಂದವರು ನಿಮ್ಮ ಮೇಲೆ ಕಲ್ಲು ಎಸೆಯುತ್ತಿದ್ದಾರೆ, ಮಣ್ಣು ಹಾಕುತ್ತಿದ್ದಾರೆ. ನಾವು ಎಷ್ಟೋ ಬಾರಿ ಅಂದುಕೊಳ್ಳುತ್ತೇವೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೇಕೆ ಇಷ್ಟು ಕಷ್ಟ ಎಂದು. ಸ್ನೇಹಿತರೆ, ಕಷ್ಟಗಳು ಬರುವುದು ನಮ್ಮನ್ನು ಕೊಲ್ಲಲು ಅಲ್ಲ, ನಮ್ಮಲ್ಲಿರುವ ಶಕ್ತಿಯನ್ನು ಹೊರತೆಗೆಯಲು. ಇವತ್ತು ನಾನು ಹೇಳುವ ಕತೆ ಒಂದು ಮುದಿ ಕುದುರೆಯ ಕತೆ. ಅದು ಕೇವಲ ಪ್ರಾಣಿಯ ಕಥೆಯಲ್ಲ, ಅದು ಬದುಕುವ ಛಲದ ಕತೆ. ಅದನ್ನು ಜೀವಂತವಾಗಿ ಸಮಾಧಿ ಮಾಡಲು ಜನ ನಿರ್ಧರಿಸಿದಾಗ ಅದು ಮಾಡಿದ್ದೇನು ಗೊತ್ತಾ? ಈ ಕುದುರೆ ಕಲಿಸಿದ ಪಾಠ ನಿಮ್ಮ ಜೀವನದ ಅತಿ ದೊಡ್ಡ ಸಮಸ್ಯೆಯನ್ನು ಧೂಳಿನಂತೆ ಕೊಡವಿ ಹಾಕಲು ಸಹಾಯ ಮಾಡುತ್ತದೆ. ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತವಾಗಿರಿಸಿ ಬನ್ನಿ, ಆ ಹಳ್ಳಿಯ ಕಡೆಗೆ ಹೋಗೋಣ. ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಇದ್ದ. ಅವನ ಹತ್ತಿರ ಒಂದು ಕುದುರೆ ಇತ್ತು. ಅದು ಸಾಮಾನ್ಯ ಕುದುರೆಯಲ್ಲ. ರೈತ ಮತ್ತು ಆ ಕುದುರೆಯ ನಡುವೆ ತಂದೆ ಮಗನ ಸಂಬಂಧ ಇತ್ತು. ವರ್ಷಗಳ ಕಾಲ ಆ ಕುದುರೆ ರೈತನ ಹೊಲ ಉಳಲು ಸಹಾಯ ಮಾಡಿತ್ತು, ರೈತನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿತ್ತು. ಆದರೆ ಈಗ ಆ ಕುದುರೆಗೆ ವಯಸ್ಸಾಗಿತ್ತು, ಮೈಮೇಲೆ ಶಕ್ತಿ ಇರಲಿಲ್ಲ. ರೈತನಿಗೂ ವಯಸ್ಸಾಗಿತ್ತು, ಬಡತನ ಜಾಸ್ತಿ ಆಗಿತ್ತು. ಒಂದು ದಿನ ಮಧ್ಯಾಹ್ನ ಕುದುರೆ ಹೊಲದಲ್ಲಿ ಮೇಯುತ್ತಿರುವಾಗ ಆಕಸ್ಮಿಕವಾಗಿ ಒಂದು ಪಾಳು ಬಿದ್ದ ಬಾವಿಯ ಹತ್ತಿರ ಹೋಯಿತು. ಆ ಬಾವಿಗೆ ತಡೆಗೋಡೆ ಇರಲಿಲ್ಲ, ಹುಲ್ಲುಗಳಿಂದ ಮುಚ್ಚಿ ಹೋಗಿತ್ತು. ಕುದುರೆಗೆ ತಿಳಿಯಲಿಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟಿತು, ಅಷ್ಟೇ, ಧಡಾರ್ ಎಂದು ಆ ಆಳವಾದ ಕತ್ತಲ ಬಾವಿಯೊಳಗೆ ಬಿತ್ತು. ಬಾವಿ ನೀರಿಲ್ಲದೆ ಒಣಗಿತ್ತು, ಆದರೆ ಅದು ತುಂಬ ಆಳವಾಗಿತ್ತು. ಕುದುರೆಗೆ ಏಟು ಬಿತ್ತು. ಭಯದಿಂದ ಅದು ಜೋರಾಗಿ ಕಿರಿಚಲು ಶುರು ಮಾಡಿದ್ದು. ಆ ಶಬ್ದ ಕೇಳಿ ರೈತ ಓಡಿ ಬಂದ. ಬಾವಿಯೊಳಗೆ ನೋಡಿದಾಗ ಕತ್ತಲಲ್ಲಿ ತನ್ನ ಪ್ರೀತಿಯ ಕುದುರೆ ಒದ್ದಾಡುತ್ತಿರುವುದು ಕಂಡಿತು. ರೈತ ಕಂಗಾಲಾದ. ಹಗ್ಗ ತಂದ, ಊರವರನ್ನ ಕರೆದ. ಆದರೆ ಬಾವಿ ಎಷ್ಟು ಆಳವಾಗಿತ್ತು ಅಂದರೆ ಆ ಮುದಿ ಕುದುರೆಯನ್ನು ಮೇಲೆ ಎತ್ತಲು ಸಾಧ್ಯವೇ ಇರಲಿಲ್ಲ. ಅದರ ಮೇಲೆ ಕುದುರೆಗೆ ವಯಸ್ಸಾಗಿದೆ, ಅದಕ್ಕೆ ಮೇಲೆ ಬರುವ ಶಕ್ತಿ ಇಲ್ಲ. ಗಂಟೆಗಳು ಕಳೆದವು, ಕುದುರೆಯ ಕಿರಿಚಾಟ ಕಮ್ಮಿಯಾಗಲಿಲ್ಲ. ರೈತ ಬಾವಿಯ ದಡದಲ್ಲಿ ಕುಳಿತು ತಲೆ ಮೇಲೆ ಕೈ ಇಟ್ಟುಕೊಂಡ. ಊರಿನ ಜನರು ಮಾತಾಡಿಕೊಂಡರು. ನೋಡು ರಂಗಣ್ಣ, ಈ ಕುದುರೆಗೆ ಈಗಾಗಲೇ ವಯಸ್ಸಾಗಿದೆ, ಹೇಗಿದ್ರೂ ಅದು ಸಾಯೋ ಕಾಲ ಹತ್ತಿರ ಬಂದಿದೆ. ಇಷ್ಟು ಆಳದಿಂದ ಇದನ್ನ ಮೇಲೆ ಎತ್ತಕ್ಕೆ ಆಗಲ್ಲ. ಸುಮ್ಮನೆ ಅದನ್ನ ಒದ್ದಾಡಿ ಸಾಯೋ ಬದಲು ಇಲ್ಲೇ ಮಣ್ಣು ಹಾಕಿ ಮುಚ್ಚಿಬಿಡೋದು ಒಳ್ಳೆಯದು, ಅದಕ್ಕೂ ನೆಮ್ಮದಿ ಸಿಗುತ್ತದೆ ಅಂತ ಹೇಳಿದ್ರು. ರೈತನ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ. ಆದರೆ ಬೇರೆ ದಾರಿ ಕಾಣದೆ ಕುದುರೆ ನರಳಿ ಸರಳಿ ಸಾಯುವುದನ್ನು ನೋಡಲು ಅವನಿಗೆ ಶಕ್ತಿ ಇರಲಿಲ್ಲ. ಅವನು ಕಣ್ಣೀರು ಹಾಕುತ್ತಾ ಕಠಿಣ ನಿರ್ಧಾರ ತೆಗೆದುಕೊಂಡ. ಹೌದು, ಇದನ್ನ ಸಮಾಧಿ ಮಾಡುವುದೇ ಸರಿ. ಊರಿನವರು ಸಲಿಕೆಗಳನ್ನು ತಂದರು. ಪಕ್ಕದಲ್ಲಿದ್ದ ಮಣ್ಣನ್ನು ಅಗೆದು ಬಾವಿಯೊಳಗೆ ಹಾಕಲು ನಿರ್ಧರಿಸಿದರು. ಮೊದಲ ಸಲಿಕೆಯ ಮಣ್ಣು ಬಾವಿಯೊಳಗೆ ಬಿತ್ತು. ಅದು ನೇರವಾಗಿ ಕುದುರೆಯ ಬೆನ್ನಿನ ಮೇಲೆ ಬಿತ್ತು. ಕುದುರೆಗೆ ಆಘಾತವಾಯಿತು. ನನ್ನ ಯಜಮಾನ ಏನು ಮಾಡುತ್ತಿದ್ದಾನೆ? ನನ್ನನ್ನು ರಕ್ಷಿಸುವ ಬದಲು ನನ್ನ ಮೇಲೆ ಮಣ್ಣು ಹಾಕುತ್ತಿದ್ದಾನಲ್ಲ ಎಂದು ಅದು ಭಯಪಟ್ಟಿತು. ಅದು ಇನ್ನೂ ಜೋರಾಗಿ ಅಳಲು ಶುರು ಮಾಡಿತು. ಆದರೆ ಜನ ನಿಲ್ಲಿಸಲಿಲ್ಲ. ಮಣ್ಣು, ಕಲ್ಲು, ಕಸ ಎಲ್ಲವನ್ನ ಬಾವಿಯೊಳಗೆ ಸುರಿಯುತ್ತಲೇ ಇದ್ದರು. ಕುದುರೆಗೆ ಉಸಿರುಗಟ್ಟುತ್ತಿತ್ತು, ಕತ್ತಲು ಆವರಿಸುತ್ತಿತ್ತು. ನನ್ನ ಜೀವನದ ಇಂದಿಗೆ ಮುಗಿಯಿತು, ನಾನು ಇಲ್ಲೇ ಮಣ್ಣಿನ ಅಡಿಯಲ್ಲಿ ಸತ್ತು ಹೋಗುತ್ತೇನೆ ಎಂದು ಕುದುರೆ ಅಂದುಕೊಂಡಿತು. ಸ್ನೇಹಿತರೆ, ಇಲ್ಲಿಯೇ ಕತೆ ಬದಲಾಗುವುದು. ಯಾವಾಗ ಮಣ್ಣು ಕುದುರೆ ಬೆನ್ನಿನ ಮೇಲೆ ಬೀಳುತ್ತಿತ್ತೋ ಆಗ ಕುದುರೆಗೆ ಒಂದು ಆಲೋಚನೆ ಬಂತು. ನಾನು ಸುಮ್ಮನೆ ಇಲ್ಲೇ ನಿಂತಿದ್ದರೆ ಈ ಮಣ್ಣು ನನ್ನನ್ನು ಮುಚ್ಚಿ ಹಾಕುತ್ತದೆ, ನಾನು ಸಾಯುತ್ತೇನೆ. ಆದರೆ ನಾನು ಅಲಗಾಡಿದರೆ ಮುಂದಿನ ಸಲಿಕೆಯ ಮಣ್ಣು ಅದರ ತಲೆಯ ಮೇಲೆ ಬಿತ್ತು. ಕುದುರೆ ಜೋರಾಗಿ ಮೈ ಕುಲುಕಿತು. ಬೆನ್ನಿನ ಮೇಲೆ ಮಣ್ಣು ಕೆಳಗೆ ಬಿತ್ತು. ಆಗ ಕುದುರೆ ಏನು ಮಾಡಿತು? ಕೆಳಗೆ ಬಿದ್ದ ಆ ಮಣ್ಣಿನ ಮೇಲೆ ತನ್ನ ಕಾಲನ್ನಿಟ್ಟು ಒಂದು ಹೆಜ್ಜೆ ಮೇಲೆ ಏರಿತು. ಇದೀಗ ಕುದುರೆಗೆ ಮಂತ್ರ ಸಿಕ್ಕಿತು. ಜನ ಮೇಲೆಯಿಂದ ಮಣ್ಣು ಹಾಕುತ್ತಲೇ ಇದ್ದರು. ಪ್ರತಿ ಸಲನೂ ಮಣ್ಣು ಬಿದ್ದಾಗಲೂ ಕುದುರೆ ಅಳುವುದನ್ನು ನಿಲ್ಲಿಸಿತು. ಅದು ಮೈ ಕುಲುಕುತ್ತಿತ್ತು, ಮಣ್ಣು ಕೆಳಗೆ ಬೀಳುತ್ತಿತ್ತು, ಅದರ ಮೇಲೆ ನಿಂತು ಮೇಲೆ ಬರುತ್ತಿತ್ತು. ಮೇಲೆ ಇದ್ದ ರೈತನಿಗೂ ಊರವರಿಗೂ ಅದು ಕಾಣಿಸುತ್ತಿರಲಿಲ್ಲ. ಅವರು ಮಣ್ಣು ಹಾಕುತ್ತಲೇ ಇದ್ದರು. ಗಂಟೆಗಳು ಕಳೆದವು, ಬಾವಿ ತುಂಬುತ್ತಾ ಬಂತು. ಕುದುರೆಗೆ ಸುಸ್ತಾಗಿತ್ತು, ಮೈ ನೋಯುತ್ತಿತ್ತು, ಬಾಯಾರಿಕೆ ಆಗುತ್ತಿತ್ತು. ಆದರೆ ಅದು ನಿಲ್ಲಿಸಲಿಲ್ಲ. ಒಂದು ಹಂತದಲ್ಲಿ ಬಾವಿಯ ಕತ್ತಲು ಹೋಯಿತು, ಸೂರ್ಯನ ಬೆಳಕು ಹತ್ತಿರವಾಯಿತು. ಜನರಿಗೆ ಬಾವಿಯ ಒಳಗಿನಿಂದ ಕುದುರೆಯ ತಲೆ ಕಾಣಿಸಲು ಶುರುವಾಯಿತು. ಎಲ್ಲರೂ ಬೆಚ್ಚಿಬಿದ್ದರು. ಏನಿದು ಪವಾಡ ಎಂದು ಕೈಯಲ್ಲಿನ ಸಲಿಕೆಗಳನ್ನು ಕೆಳಗೆ ಹಾಕಿದರು.
ಕುದುರೆ ಕೊನೆ ಬಾರಿಗೆ ಮೈ ಕೊಡವಿತು, ಕೊನೆಯ ಹೆಜ್ಜೆ ಇಟ್ಟಿತು ಮತ್ತು ರಾಜ ಗಾಂಭೀರ್ಯದಿಂದ ಬಾವಿಯ ದಡದ ಮೇಲೆ ಜಿಗಿಯಿತು ನಿಂತಿತು. ರೈತ ಓಡಿ ಬಂದು ಕುದುರೆಯನ್ನು ಅಪ್ಪಿಕೊಂಡ. ಊರವರು ಮೂಗಿನ ಮೇಲೆ ಬೆರಳಿಟ್ಟರು. ಯಾವ ಮಣ್ಣನ್ನು ಜನ ಅದನ್ನು ಸಮಾಧಿ ಮಾಡಲು ಹಾಕಿದ್ದಾರೋ ಅದೇ ಮಣ್ಣನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡು ಕುದುರೆ ಬದುಕಿ ಬಂದಿತ್ತು. ಎಂತಹ ಅದ್ಭುತ ಕಥೆ ಅಲ್ವಾ? ಈ ಮುದಿ ಕುದುರೆ ನಮಗೆ ಜೀವನದ ಅತ್ಯಂತ ದೊಡ್ಡ ಪಾಠ ಕಲಿಸಿದೆ. ಅದೇನೆಂದರೆ, ಸಮಸ್ಯೆಗಳೇ ನಮ್ಮ ಮೆಟ್ಟಿಲುಗಳು. ಪ್ರಾಬ್ಲಮ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್. ಜೀವನ ನಿಮ್ಮ ಮೇಲೆ ಮಣ್ಣು ಹಾಕುತ್ತದೆ. ಅದು ಸಾಲದ ರೂಪದಲ್ಲಿ ಇರಬಹುದು, ಅನಾರೋಗ್ಯದ ಇರಬಹುದು, ಅಥವಾ ಅವಮಾನ ಇರಬಹುದು. ಜನ ನಿಮ್ಮ ಮೇಲೆ ಕಸ ಎಸೆಯುತ್ತಾರೆ. ಆದರೆ ನೆನಪಿಡಿ, ಆ ಮಣ್ಣಿನ ಕೆಳಗೆ ಸಿಕ್ಕಿ ಹಾಕಿಕೊಳ್ಳಬೇಡಿ. ಅದನ್ನು ಕೊಡವಿ ಹಾಕಿ, ಅದನ್ನು ಮೆಟ್ಟಿಲು ಮಾಡಿಕೊಂಡು ಮೇಲೆ ಬನ್ನಿ. ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ, ಕೆಲಸ ಮಾಡಿ. ಸ್ಟಾಪ್ ಕಂಪ್ಲೇನಿಂಗ್ ಆ್ಯಂಡ್ ಸ್ಟಾರ್ಟ್ ಆ್ಯಕ್ಟಿಂಗ್. ಕುದುರೆ ಅಳುತ್ತಾ ಕೂತಿದ್ದರೆ ಅದು ಖಂಡಿತ ಸಮಾಧಿ ಆಗುತ್ತಿತ್ತು. ಯಾವಾಗ ಅದು ಅಳುವುದನ್ನು ನಿಲ್ಲಿಸಿ ಮೈ ಕೊಡವಲು ಶುರು ಮಾಡಿತು, ಆಗ ಅದು ಬದುಕಿತು. ನೀವು ಸಂಕಷ್ಟದಲ್ಲಿದ್ದಾಗ ಅಳುವುದರಿಂದ ಏನೂ ಪ್ರಯೋಜನವಿಲ್ಲ. ಎದ್ದು ನಿಲ್ಲಿ, ಪ್ರಯತ್ನ ಪಡಿ. ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಬೇಕು. ಯು ಮಸ್ಟ್ ಸೇವ್ ಯುವರ್ ಸೆಲ್ಫ್. ಈ ಕುದುರೆಯನ್ನು ರಕ್ಷಿಸಲು ರೈತ ಬರಲಿಲ್ಲ, ಊರವರೂ ಬರಲಿಲ್ಲ. ಅಂತಿಮವಾಗಿ ತನ್ನ ಪ್ರಾಣವನ್ನು ತಾನೇ ಉಳಿಸಿಕೊಳ್ಳಬೇಕಾಯಿತು. ನಿಮ್ಮ ಜೀವನದ ಯುದ್ಧವನ್ನು ನೀವೇ ಮಾಡಬೇಕು. ಬೇರೆಯವರು ಸಹಾಯ ಮಾಡುತ್ತಾರೆ ಎಂದು ಕಾಯಬೇಡಿ. ಸ್ನೇಹಿತರೆ, ಇವತ್ತು ನೀವು ಎಂಥದೇ ಕತ್ತಲ ಬಾವಿಯಲ್ಲಿ ಬಿದ್ದಿರಬಹುದು. ಜನ ನಿಮ್ಮ ಮೇಲೆ ಎಷ್ಟೇ ಟೀಕೆಗಳ ಮಣ್ಣನ್ನು ಹಾಕಿರಬಹುದು. ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ಆ ಕುದುರೆಯ ಹಾಗೆ ಎಲ್ಲವನ್ನ ಕೊಡವಿ ಮತ್ತೆ ಮೇಲೆ ಏರಿ. ನಿಮ್ಮ ಗೆಲುವು ಸೂರ್ಯನ ಬೆಳಕಿನ ಹಾಗೆ ಕಾಯುತ್ತಿದೆ. ಈ ಕತೆ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಿದ್ದಾರೆ, ನಿಮಗೆ ಒಂದು ಸ್ಫೂರ್ತಿಯನ್ನು ನೀಡಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಕಷ್ಟದಲ್ಲಿರುವವರಿಗೆ, ನಿಮ್ಮ ಸ್ನೇಹಿತ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಅವರಿಗೂ ಕೂಡ ಇದು ಸಹಾಯವಾಗಬಹುದು. ಈ ಕೋರ್ಸ್ ಆಫ್ ಇನ್ಸ್ಪಿರೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನೆನಪಿರಲಿ, ನೀವು ಸೋಲಲು ಹುಟ್ಟಿಲ್ಲ, ಗೆದ್ದು ಇತಿಹಾಸ ಸೃಷ್ಟಿಸಲು ಹುಟ್ಟಿದ್ದೀರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮ ಬೆಂಬಲ ನಮಗೆ ಅಮೂಲ್ಯ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದಿಂದ ಧನ್ಯವಾದಗಳು.